ಆಕಾಶ್, ನೀವಿಲ್ಲಿ? ನಿಮ್ಮ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಬಿಟ್ಟೆ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಬಿಟ್ಟೆ ಗೀತಾ. ಯಾಕೆ? ಮನ್ಸಲ್ಲಿ ನಿಮ್ಮನ್ನು ಇಟ್ಕೊಂಡು ಪ್ರಿಯಾನ ನಾನು ಹೇಗೆ ಮದುವೆ ಆಗಲಿ ಗೀತಾ, ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ. ಆಕಾಶ್, ಏನ್ ಮಾತಾಡ್ತಿದ್ದೀರಾ? ಹೌದು ಗೀತಾ, ನನಗೆ ನಿಮ್ಮನ್ನು ಬಿಟ್ಟು ಬದುಕಕ್ಕಾಗಲ್ಲ. ನೀವೇ ಕರೆಕ್ಟು. ಇಷ್ಟು ದಿನ ನಾನೇನೋ ಮಿಸ್ ಮಾಡ್ಕೋತಿದ್ದೀನಿ ಅನಿಸ್ತಿತ್ತು, ಆದರೆ ಏನು ಮಿಸ್ ಮಾಡ್ಕೋತಿದ್ದೀನಿ ನನಗೆ ಆನ್ಸರೇ ಇರಲಿಲ್ಲ. ಆ ಪ್ರಶ್ನೆ ಹುಡ್ಕೊಂಬಂದಾಗ ನನಗೆ ಸಿಕ್ಕ ಉತ್ತರ ಗೀತಾ. ಸಾರಿ ಆಕಾಶ್, ನಾನು ನಿಮ್ಮ ಜೊತೆ ಕ್ಲೋಸ್ ಆಗಿದ್ದಿದ್ದು ನಿಮ್ಗೆ ಈ ಥರ ಅನ್ಸಿದೆ ಅಂತ ಗೊತ್ತಿರಲಿಲ್ಲ. ನಾನು ಯಾವತ್ತೂ ನಿಮ್ಮ ಬಗ್ಗೆ ಆ ಥರ ಯೋಚನೆ ಮಾಡಲಿಲ್ಲ. ನೀವೊಬ್ಬ ಒಳ್ಳೆ ಫ್ರೆಂಡ್, ನಿಮ್ಮ ಬಗ್ಗೆ ಗೌರವ ಇದೆ. ಬಟ್ ದಟ್ ಡಸಂಟ್ ಮೀನ್ ದಟ್ ಐ ಲವ್ ಯು. ನನಗೆ ರಿಯಲೈಸ್ ಆಗೋಕ್ಕೆ ಟೈಮ್ ತಗೋತು. ನಿಮಗೂ ಅಷ್ಟೇ ಟೈಮ್ ಬೇಕು ಗೀತಾ. ರಿಯಲೈಸ್ ಆಗೋಕ್ಕೆ ಟೈಮ್ ಬೇಕು. ನಿಮಗೋಸ್ಕರ ನಾನು ಎಂಗೇಜ್ಮೆಂಟ್ ಬಿಟ್ಟು ಓಡ್ ಬಂದಿದ್ದೀನಿ ಗೀತಾ. ನೀವು ಪ್ರೇಮ್ನ ತಲೆಯಲ್ಲಿ ಇಟ್ಕೊಂಡು ಅದೇ ಥರ ನಾನು ನೋಡ್ತಿದ್ದೀರಾ. ಅಷ್ಟೇ ಟೈಮ್ ತಗೊಳ್ಳಿ. ನೀವು ಪ್ರೇಮ್ ನನ್ನ ಬಿಟ್ಟು ಹೋದ ಅಂತಾನು ಅಥವಾ ನನ್ನ ಮೇಲೆ ಸಿಂಪತಿಗೂ ಆಗೋದು ಲವ್ ಅಲ್ಲ ಆಕಾಶ್. ಇಟ್ ಶುಡ್ ಬಿ ಮ್ಯೂಚುವಲ್. ನನಗೆ ನಿಮ್ಮ ಮೇಲೆ ಆ ಥರದ್ದು ಯಾವ ಎಮೋಷನ್ಸು ಇಲ್ಲ. ನಿಮ್ಗೆ ನಾನು ಅರ್ಥ ಆಗ್ತಿಲ್ಲ. ಗೀತಾ ನೋಡಿ, ನೀವು ಸೆಲೆಕ್ಟ್ ಮಾಡಿರೋ ಡ್ರೆಸ್ಸೇ ನಾನು ಹಾಕೊಂಬಂದಿದ್ದೀನಿ. ನೀವು ನನ್ನ ಇಷ್ಟಪಡ್ತೀರಾ? ನೋಡಿ, ನಾನು ಕೊಟ್ಟಿರೋ ವಾಚ್ ಹಾಕೊಂಬಂದಿದ್ದೀರಾ. ಆಕಾಶ್, ಡೋಂಟ್ ಬಿ ಸಿಲಿ. ವಾಚ್ ಕಟ್ಕೊಂಡ್ರೆ ಡ್ರೆಸ್ ಹಾಕೊಂಡ್ರೆ ಲವ್ ಅಲ್ಲ. ಇಷ್ಟು ಈಸಿಯಾಗಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀರಲ್ಲ. ಇವತ್ತು ನನಗೋಸ್ಕರ ಪ್ರಿಯನ್ನ ಬಿಟ್ರಿ, ನಾಳೆ ನನ್ನನ್ನು ಬಿಡಲ್ಲ ಅಂತ ಏನ್ ಗ್ಯಾರಂಟಿ? ನೋಡಿ ಗೀತಾ, ಲೈಫಲ್ಲಿ ನೀನು ಆಲ್ರೆಡಿ ಒಂದು ತಪ್ಪು ಮಾಡಿದ್ಯಾ, ಮತ್ತೆ ಅದೇ ತಪ್ಪು ಮಾಡಕ್ ಹೋಗ್ಬೇಡ. ಗೀತಾ ಪ್ಲೀಸ್, ಗೀತಾ ನನ್ನ ಮಾತು ಕೇಳಿ ಗೀತಾ. ಆಕಾಶ್, ನನ್ನ ಬಗ್ಗೆ, ನನ್ನ ಡಿಸಿಷನ್ಸ್ ಬಗ್ಗೆ ಜಡ್ಜ್ ಮಾಡೋ ವ್ಯಕ್ತಿ ನೀವಲ್ಲ. ನನ್ನ ಲೈಫ್ ಬೇರೆ, ನಿಮ್ ಲೈಫ್ ಬೇರೆ. ನಾನು ಯಾವತ್ತೂ ನಿಮ್ನ ಪ್ರೀತಿಸಿಲ್ಲ. ಗೀತಾ ಸಾರಿ ಗೀತಾ, ನನ್ನ ಮಾತು ಕೇಳು. ಅಯ್ಯೋ ಹೇಗೆ ಹೇಳಿ, ನಾನು ತಮಾಷೆ ಅಲ್ಲ ಗೀತಾ. ನಾನು ಎಂಗೇಜ್ಮೆಂಟ್ ಬಿಟ್ಟು ಬಂದಿರೋದು ನಿನ್ನ ನಂಬ್ಸಕ್ಕೋಸ್ಕರ ಅಲ್ಲ, ನಾನು ನಂಬಿರೋ ನಿನ್ನ ಪ್ರೀತಿಗೋಸ್ಕರ. ಪ್ಲೀಸ್ ನನ್ನ ಮಾತು ಕೇಳು, ಇಳಿ ಪ್ಲೀಸ್ ಗೀತಾ, ಇಳಿ ಗೀತಾ, ಪ್ಲೀಸ್ ಗೀತಾ, ಇಳಿ ಗೀತಾ. ಕೂತ್ಕೊಂಡು ಮಾತಾಡೋ ಬಾ ಗೀತಾ, ಇಳಿ. ಒಂದು ನಿಮಿಷ ನನ್ನ ಮಾತು ಕೇಳಿ ಗೀತಾ. ಗೀತಾ ಪ್ಲೀಸ್ ಗೀತಾ, ಟ್ರೈನ್ ಹೋಗ್ತಿದ್ರೆ ಇಳಿ ಗೀತಾ ಪ್ಲೀಸ್. ನನ್ನನ್ನು ಯಾಕೆ ನಂಬ್ತಿಲ್ಲ ಗೀತಾ? ನೀನು ನನ್ನನ್ನು ಒಬ್ಬರೇ ಬಿಟ್ಟು ಹೋಗ್ಬೇಡ ಗೀತಾ. ನಾನು ಏನು ಅಂತ ನಿನಗೆ ಅರ್ಥ ಆಗಿಲ್ಲ. ಆಗಿದ್ದೀರ ನೀನೇ ಹುಡ್ಕೊಂಡ್ ಬರ್ತೀಯ. ಅಲ್ಲಿವರೆಗೂ ಕಾಯ್ತೀನಿ, ನಾನು ನಿನಗೋಸ್ಕರ ಕಾಯ್ತೀನಿ ಗೀತಾ.